ಹೆಡ್ಲೈನ್ಸ್. ಕೊಡಗು ಜಿಲ್ಲೆ ಪಾಲಿಬೆಟ್ಟ ರಸ್ತೆಯಲ್ಲಿರುವ ಸುಭೀಶ್ ಅವರಿಗೆ ಸೇರಿದ ಮನೆಯಲ್ಲಿ ತಡರಾತ್ರಿ ಏಕಾಏಕಿ ರೆಫ್ರಿಜರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಭಾರೀ ಅನಾಹುತ ತಪ್ಪಿದೆ. ಪಾವಗಡ ಪಟ್ಟಣದ ತೋಟಗಾರಿಕೆ ಇಲಾಖೆಯ ಕಚೇರಿಯಲ್ಲಿ ಗೋಷ್ಠಿ ನಡೆಸಿ ನನ್ನ ಅವಧಿಯಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳು ನಡೆದಿಲ್ಲ ಎಂದು ಸ್ಪಷ್ಟನೆ ನೀಡಲಾಯಿತು. ಶಿವಮೊಗ್ಗ ಜಿಲ್ಲೆ ಸಾಗರದ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಕೊಡಗು ಜಿಲ್ಲೆಯ ತಿತಿಮತಿ ವಲಯ ವ್ಯಾಪ್ತಿಗೆ ಒಳಪಡುವ ಟಾಟಾ ಕಾಫಿ ಮಾರ್ಗೋಳಿ ಎಸ್ಟೇಟ್ನಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳನ್ನು ಕಾಡಿಗಟ್ಟುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಗಳನ್ನ ಕಾಡಿಗಟ್ಟುವ ಕಾರ್ಯಾಚರಣೆ ನಡೆಸಲಾಗಿದೆ. ತಿತಿಮತಿ ವಲಯದ ಚನ್ನಂಗಿ ಶಾಖೆಯ ವ್ಯಾಪ್ತಿಗೆ ಒಳಪಡುವ ಕೊಡಗು ಶ್ರೀರಂಗಪಟ್ಟಣ ಗ್ರಾಮದ ಟಾಟಾ ಕಾಫಿ ಮಾರ್ಗೋಳಿ ಎಸ್ಟೇಟ್ ಮತ್ತು ಮೈಲತ್ಪುರ ಎಸ್ಟೇಟ್ ಒಳಗೆ ಲಕ್ಷಾಂತರ ರು ಮೌಲ್ಯದ ಅಡಿಕೆ, ತೆಂಗು, ಕಾಫಿ, ಬಾಳೆ ಕೃಷಿ ನಾಶ ಮಾಡುತ್ತಿದ್ದ ಪ್ರತ್ಯೇಕ 2 ಹಿಂಡು ಕಾಡಾನೆಗಳು ಸುಮಾರು 3 ಮರಿ ಸೇರಿ 14 ಕಾಡಾನೆಗಳನ್ನ ಕಾರ್ಯಾಚರಣೆ ನಡೆಸಿ ಮಾಲ್ದಾರೆ ಮೀಸಲು ಅರಣ್ಯಕ್ಕೆ ಹಿಮ್ಮೆಟ್ಟಿಸಲಾಯಿತು. ಕೊಡಗು ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ಅವರ ಸೂಚನೆ ಮೇರೆಗೆ ವಿರಾಜಪೇಟೆ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀ ಜಗನ್ನಾಥ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗೋಪಾಲ್ ನಿರ್ದೇಶನದ ಮೇರೆಗೆ ವಲಯ ಅರಣ್ಯ ಅಧಿಕಾರಿ ಶ್ರೀ ಗಂಗಾಧರ್ ಅವರ ಮಾರ್ಗದರ್ಶನದಲ್ಲಿ ಚನ್ನಂಗಿ ಶಾಖೆಯ ಉಪ ವಲಯ ಅರಣ್ಯಾಧಿಕಾರಿ ಶಶಿ ಪಿಟಿ ಮತ್ತು ದೇವರಾಜ್ ತಂಡದವರು ಕಾಡಾನೆಗಳನ್ನ ಕಾಡಿಗಟ್ಟುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಕಾರ್ಯಾಚರಣೆಯಲ್ಲಿ ಆರ್ಆರ್ಟಿ ತಂಡದ ಶಂಕರ್, ಪ್ರಜ್ವಲ್, ಇಟಿಎಫ್ ಉಪ ವಲಯ ಅರಣ್ಯಾಧಿಕಾರಿ ದೇವರಾಜ್, ಸಿಬ್ಬಂದಿಗಳು, ಟಾಟಾ ಕಾಫಿ ವನ್ಯಜೀವಿ ವಿಭಾಗದ ವ್ಯವಸ್ಥಾಪಕ ಕಾರ್ತಿಕ್ ಕೃಷ್ಣ, ಮಾರ್ಗೋಳಿ ಎಸ್ಟೇಟ್ ಸಹಾಯಕ ವ್ಯವಸ್ಥಾಪಕ ಅನುಷ್ ಭಾಗವಹಿಸಿದ್ದರು. ದುಬಾರೆ ಮೀಸಲು ಅರಣ್ಯಕ್ಕೆ ಹೋದ ಕಾಡಾನೆಗಳ ಹಿಂಡು ರಾತ್ರಿ ವೇಳೆ ಕಾಡು ದಾಟಿ ತೋಟಗಳಿಗೆ ಲಗ್ಗೆ ಇಡುತ್ತಿದೆ. ಇದರಿಂದ ಅಪಾರ ಪ್ರಮಾಣದ ಕೃಷಿ ನಷ್ಟ ಸಂಭವಿಸುತ್ತದೆ. ಇದಕ್ಕೆ ಸೂಕ್ತ ಶಾಶ್ವತ ಪರಿಹಾರ ಮಾಡಬೇಕೆಂದು ಸಾರ್ವಜನಿಕರು ಮತ್ತು ತೋಟದ ಮಾಲೀಕರು ಒತ್ತಾಯಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಪಾವಗಡ ತಾಲೂಕಿನ ನೀಲಮ್ಮನಹಳ್ಳಿ ಗ್ರಾಮದಲ್ಲಿ ಬೇವಿನ ಮರದ ಮೇಲೆ ಕರಡಿಯ ಮರಿಯೊಂದು ಸಿಲುಕಿದ ಘಟನೆ ಬೆಳಕಿಗೆ ಬಂದಿದೆ. ಪಾವಗಡ ತಾಲೂಕಿನ ನೀಲಮ್ಮನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಜಮೀನಿನ ಬೇವಿನ ಮರದ ಮೇಲೆ ಕರಡಿ ಮರಿಯೊಂದು ಹತ್ತಿಕೊಂಡು ನಂತರ ಕೆಳಕ್ಕೆ ಇಳಿಯಲಾಗದೆ ಸಂಕಷ್ಟಕ್ಕೆ ಸಿಲುಕಿದ ಘಟನೆ ಶನಿವಾರ ಬೆಳಿಗ್ಗೆ ಬೆಳಕಿಗೆ ಬಂದಿದೆ. ಸ್ಥಳೀಯರು ತಕ್ಷಣವೇ ಅರಣ್ಯ ಇಲಾಖೆ ಮತ್ತು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಅಧಿಕಾರಿ ಬಸವರಾಜು ಪರಿಸ್ಥಿತಿಯನ್ನು ಪರಿಶೀಲಿಸಿದ್ದು ಕರಡಿ ಮರಿಯನ್ನು ರಕ್ಷಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಘಟನೆ ವೈಎನ್ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೊಡಗು ಜಿಲ್ಲೆ ಪಾಲಿಬೆಟ್ಟ ರಸ್ತೆಯಲ್ಲಿರುವ ಸುಭೀಶ್ ಅವರಿಗೆ ಸೇರಿದ ಮನೆಯಲ್ಲಿ ತಡರಾತ್ರಿ ಏಕಾಏಕಿ ರೆಫ್ರಿಜರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಭಾರೀ ಅನಾಹುತ ತಪ್ಪಿದೆ. ಅಮ್ಮತ್ತಿಯ ಕಾರ್ಮೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಭೀಶ್ ರವರಿಗೆ ಸೇರಿದ ಮನೆಯಲ್ಲಿ ತಡರಾತ್ರಿ ಏಕಾಏಕಿ ರೆಫ್ರಿಜರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಮನೆಯವರ ಸಮಯ ಪ್ರಜ್ಞೆಯಿಂದಾಗಿ ಭಾರೀ ಅನಾಹುತ ತಪ್ಪಿದೆ. ಪಾಲಿಬೆಟ್ಟ ರಸ್ತೆಯಲ್ಲಿರುವ ಸುಭೀಶ್ ರಂಜಿನಿ ದಂಪತಿಗಳು ತಮ್ಮ ಮಕ್ಕಳು ಮಲಗಿದ್ದ ವೇಳೆ ರೆಫ್ರಿಜರೇಟರ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ತಕ್ಷಣವೇ ಹೊತ್ತಿ ಉರಿದಿದೆ. ಅಡುಗೆ ಮನೆ ಸಂಪೂರ್ಣ ಬೆಂಕಿ ಹೊತ್ತಿಕೊಂಡಿದ್ದು ತಕ್ಷಣ ದಂಪತಿಗಳು ಗ್ಯಾಸ್ ಸಿಲಿಂಡರ್ ಸ್ಥಳಾಂತರ ಮಾಡಿದ್ದಾರೆ. ಇದರಿಂದಾಗಿ ಭಾರೀ ಅನಾಹುತ ತಪ್ಪಿದ್ದು ಅಡುಗೆ ಮನೆ ಸಂಪೂರ್ಣ ಬೆಂಕಿ ಆಹುತಿಯಾಗಿದೆ. ಬೆಂಕಿ ನಂದಿಸುವ ವೇಳೆ ಸುಭೀಶ್ ರವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸಮೀಪದ ಆರ್ಎಚ್ಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಘಟನೆಯಿಂದ ಅಂದಾಜು 2 ಲಕ್ಷ ರು ವಸ್ತುಗಳು ಸುಟ್ಟು ನಾಶವಾಗಿದ್ದು ನಷ್ಟ ಉಂಟಾಗಿದೆ ಎಂದು ಸುಭೀಶ್ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಚೆಸ್ಕಾಂ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ತೌಶೀಫ್, ಅಮ್ಮತ್ತಿ. ಶಿವಮೊಗ್ಗ ಜಿಲ್ಲೆ ಸಾಗರದ ಶ್ರೀ ಮಾರಿಕಾಂಬಾ ದೇವಿಯ 9 ದಿನಗಳ ಜಾತ್ರೆಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು. ಶಿವಮೊಗ್ಗ ಜಿಲ್ಲೆ ಸಾಗರದ ಫೆಬ್ರವರಿ 3ರಂದು ಇಲ್ಲಿನ ಶ್ರೀ ಮಾರಿಕಾಂಬಾ ದೇವಿಯ 9 ದಿನಗಳ ಜಾತ್ರೆಗೆ ಮಂಗಳವಾರ ಚಾಲನೆ ದೊರೆಯಿತು. ಬೆಳಿಗ್ಗೆ ಶ್ರೀದೇವಿಗೆ ವಿಶೇಷ ಪೂಜೆ ಜೊತೆಗೆ ಮಾಂಗಲ್ಯಧಾರಣೆ ಶಾಸ್ತ್ರ ನಡೆಯಿತು. ದೇವಸ್ಥಾನದ ಅರ್ಚಕ ವೃಂದ ಶ್ರೀ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಮಾರಿಕಾಂಬಾ ತವರು ಮನೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಅಮ್ಮನವರು ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಡಲು ಶಾಸಕ ಗೋಪಾಲಕೃಷ್ಣ ಬೇಳೂರು ಸ್ಥಳದಲ್ಲಿ ಹಾಜರಿದ್ದರು. ಉಪ ವಿಭಾಗ ಅಧಿಕಾರಿ ವೀರೇಶ್ ಕುಮಾರ್, ಎಎಸ್ಪಿ ಡಾಕ್ಟರ್ ಬೆನಕ ಪ್ರಸಾದ್, ಪೌರಾಯುಕ್ತ ಎಚ್ಕೆ ನಾಗಪ್ಪ, ಕಾರ್ಗಲ್ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸುರೇಶ್, ಮಾರಿಕಾಂಬಾ ಸಮಿತಿಯ ಅಧ್ಯಕ್ಷರಾದ ಕೆಎನ್ ನಾಗೇಂದ್ರ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮೊದಲಾದವರು ಉಪಸ್ಥಿತರಿದ್ದರು. ಇಂತಹ ಜನಸಾಮಾನ್ಯರ ಮಾತುಗಳನ್ನು ಬರೆಯದಿದ್ದರೆ ನಾನು ನನ್ನ ಪೆನ್ನನ್ನು ಅಡವಿಟ್ಟಂತೆ. ಆದ್ದರಿಂದ ಯಾರು ಸಿಟ್ಟಾದರೂ, ಯಾರು ಪ್ರಶಂಸಿಸಿದರೂ ಎಲ್ಲವೂ ದೇವಿ ಜಾತ್ರೆ ನೈಜ ಸಂಗತಿಗಳ ಬಿತ್ತಿದ ತೃಪ್ತಿ ಮಾತ್ರ ನನಗಿದೆ. ಎಷ್ಟು ಜನ ಆಗ್ಬೋದು? 20 ಲಕ್ಷ ಜನ
ನ್ಯೂಸ್ ಸಂಗಮಕ್ಕಾಗಿ ರವಿ ಸಾಗರ್, ಶಿವಮೊಗ್ಗ. ಪಾವಗಡ ಪಟ್ಟಣದ ತೋಟಗಾರಿಕೆ ಇಲಾಖೆಯ ಕಚೇರಿಯಲ್ಲಿ ಗೋಷ್ಠಿ ನಡೆಸಿ ತಮ್ಮ ಅವಧಿಯಲ್ಲಿ ಇಲಾಖೆಯಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳು ನಡೆದಿಲ್ಲ ಎಂದು ವಿಶ್ವನಾಥ್ ಗೌಡ ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ರೈತರಿಗೆ ಸರ್ಕಾರ ನೀಡುವ ಸಹಾಯಧನವನ್ನು ವಿತರಿಸದೆ ಡ್ರಿಪ್ ಏಜೆನ್ಸಿಗಳ ಮಾಲೀಕರಿಗೆ ವರ್ಗಾವಣೆ ಮಾಡಲಾಗಿದೆ ಹಾಗೂ ಕಳಪೆ ಗುಣಮಟ್ಟದ ಪರಿಕರಗಳನ್ನು ವಿತರಿಸಲಾಗುತ್ತಿದೆ ಎಂಬುದಾಗಿ ಕೆಲವು ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಸುದ್ದಿ ಸತ್ಯಕ್ಕೆ ದೂರವಾಗಿದೆ ಎಂದು ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿಶ್ವನಾಥ್ ಗೌಡರವರು ಸ್ಪಷ್ಟಪಡಿಸಿದರು. ರೈತರು ವಂತಿಗೆ ಹಣ ಮಾತ್ರ ಪಾವತಿಸಿರುವ ಸಂದರ್ಭಗಳಲ್ಲಿ ರೈತರ ಲಿಖಿತ ಒಪ್ಪಿಗೆಯನ್ನು ಪಡೆದು ಖಾಸಗಿ ಕಂಪನಿಗಳಿಗೆ ಹಣ ವರ್ಗಾವಣೆ ಮಾಡಲಾಗುತ್ತದೆ ಎಂದು ವಿಶ್ವನಾಥ್ ಗೌಡರವರು ತಿಳಿಸಿದರು. ನನ್ನ ಹೆಸರು ವಿಶ್ವನಾಥ್ ಗೌಡ ಅಂತ. ನಾನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕನಾಗಿ ಪಾವಗಡದಲ್ಲಿ 2023 ಆಗಸ್ಟ್ನಿಂದ ನಾನು ಈ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ವಿಷಯ ಏನಂದರೆ, ದಿನಾಂಕ 27/1/2026 ಪ್ರಜಾಪ್ರಗತಿಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಹನಿ ನೀರಾವರಿ ಯೋಜನೆಯಡಿ ಅವ್ಯವಹಾರ ಆಗಿದೆ ಅಂತ ಒಂದು ಪತ್ರಿಕಾ ಪ್ರಕಟಣೆ ಬಂದಿದೆ. ಅದಕ್ಕೆ ನಾನು ಸ್ಪಷ್ಟನೆ ನೀಡಲು ಇಚ್ಛಿಸ್ತೇನೆ. ಇಲಾಖೆಯಲ್ಲಿ 2025-26ನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮತ್ತು ಹನಿ ನೀರಾವರಿ ಯೋಜನೆಯಡಿ 700 ಲಕ್ಷ ನಿಗದಿಯಾಗಿತ್ತು. ಅದರಂತೆ ನಮ್ಮ ಇಲಾಖೆಯಲ್ಲಿ ಸುಮಾರು 4,129 ಅರ್ಜಿಗಳು ಸಲ್ಲಿಕೆಯಾಗಿವೆ. ಆ ಅರ್ಜಿ ಸಲ್ಲಿಕೆಯಾದಂಥವನ್ನ ನಾವು ಎಲ್ಲ ಸ್ಥಳ ಪರಿಶೀಲನೆ ಕೈಗೊಂಡು ಯಾವುದು ಅರ್ಹ ಇರುತ್ತೆ ಅದನ್ನು ಮಾತ್ರ ನಾವು ನಿಯಮಾನುಸಾರ ವರ್ಕ್ ಆರ್ಡರ್ ಅಥವಾ ಕಾರ್ಯಾದೇಶ ನೀಡಿರುತ್ತೇವೆ. ಅದರ ಪ್ರಕಾರ ಕಾರ್ಯಾದೇಶ ನೀಡಿದ ನಂತರ ರೈತರುಗಳು ರೈತರು ಯಾವ ಕಂಪ್ನಿಗೆ ಇಚ್ಛೆಪಟ್ಟಿರ್ತಾರೆ ಅವರಿಗೆ ನಾವು ಕಾರ್ಯಾದೇಶ ನೀಡ್ತೀವಿ. ಅವರು ನಂತರ ರೈತರುಗಳು ಸಂಬಂಧಪಟ್ಟ ಕಂಪ್ನಿಯವರನ್ನ ಭೇಟಿ ಮಾಡಿ ಅದನ್ನು ಅಳವಡಿಸ್ಕೋಬೇಕಾಗುತ್ತೆ. ನಂತರ ಅವ್ರು ಅರ್ಜಿ ಕೊಡಬೇಕಾದ್ರೆ ವಾಪಸ್ ಅಂದರೆ ಪೋಸ್ಟ್ ಇನ್ಸ್ಪೆಕ್ಷನ್ ಕೊಡುವಂಥ ಸಮಯದಲ್ಲಿ ಅರ್ಜಿಯಲ್ಲಿ ಏನು ಕಾರ್ಯಾದೇಶದ ಮೊತ್ತ ಇರುತ್ತೆ ಅದು ಪೂರ್ಣ ಪ್ರಮಾಣದ ಮೊತ್ತವನ್ನು ರೈತರೇ ಭರಿಸಿದ್ದಲ್ಲಿ ಸಹಾಯಧನವನ್ನು ರೈತರಿಗೆ ನೇರವಾಗಿ ಕೊಡ್ತೀವಿ. ಮತ್ತು ಏನು ಶೇಕಡ 90% 90% ಸಹಾಯಧನ ಇದೆ ಅದನ್ನು ಹೊರತುಪಡಿಸಿ ಕೇವಲ 10% ರೈತರುಗಳು ಕಂಪ್ನಿಗೆ ದುಡ್ಡು ಕೊಟ್ಟಿದ್ದೀವಿ. ಸಹಾಯಧನವನ್ನು ಕಂಪ್ನಿಯವರಿಗೆ ನಾವು ರೈತರ ಒಪ್ಪಿಗೆ ಪಡೆದು ನಾವು ಕೊಟ್ಟಿದ್ದೇವೆ. ಇದರಲ್ಲಿ ನಮ್ಮಲ್ಲೂ ಅಷ್ಟೇ ಸುಮಾರು ಏನು ಅರ್ಜಿ ಸಲ್ಲಿಕೆ ಆಗಿದೆ, ಪ್ಲಾಟ್ ಇನ್ಸ್ಪೆಕ್ಷನ್ ಆದಮೇಲೆ ಸುಮಾರು 125 ಅರ್ಜಿಗಳನ್ನು ನಾವು ಯಾವುದು ಕ್ರಮಬದ್ಧವಾಗಿರೋದನ್ನು ಸಹ ನಾವು ರಿಜೆಕ್ಟ್ ಮಾಡಿದ್ದೀವಿ. ಮತ್ತು ಅವರಿಗೆ ಕಂಪ್ನಿಯವರಿಗೆ ನಾವು ನೋಟಿಸ್ ಸಹ ನೀಡಿದ್ದೀವಿ, ಯಾಕೆ ಕ್ವಾಲಿಟಿ ಸರಿ ಇಲ್ಲ ಅಂತೇಳಿ. ತದನಂತರ ನಾವು ಏನು ಕಳೆದ ವರ್ಷ ಏನು ಪ್ರೋಗ್ರೆಸ್ ಆಯಿತು ಅದರಲ್ಲಿ ಸರ್ಕಾರದ ನಿಯಮಾನುಸಾರ ನಾವು ಸಿಪೆಟ್ ಅಂದರೆ ಅದೇನು ನಮ್ಮ ಅಳವಡಿಸಿರ್ತಾರಲ್ಲ ಕಂಪ್ನಿಯವರು ಅಳವಡಿಸಿರೋ ನಾವು ಸಿಪೆಟ್ಟಿಗೆ ಕಳಿಸಿ ಕ್ವಾಲಿಟಿ ಗುಣಮಟ್ಟವನ್ನು ಸಹ ನಾವು ಪರಿಶೀಲನೆಗೆ ಕಳಿಸಿರ್ತೀವಿ. ಅಲ್ಲಿಂದಲೂ ಸಹ ಯಾವುದೇ ಒಂದು ಗುಣಮಟ್ಟದ ಇದ್ರ ಬಗ್ಗೆ ಆಗಲಿ ನಮಗೆ ಯಾವುದೇ ಕಂಪ್ಲೇಂಟ್ ಬಂದಿರುತ್ತೆ. ಮತ್ತು ಇದೇ ರೀತಿ ನಾನು ಕಳೆದ 3 ವರ್ಷದಿಂದ ನನಗೆ ಯಾವುದೇ ಥರ ಒಂದು ಏರುಪೇರು ಕಂಡು ಬಂದಿರುತ್ತೆ. ಹಂಗೇನಾದ್ರು ರೈತರುಗಳಲ್ಲಿ ಮತ್ತು ಅದು ರೈತರುಗಳಿಗೂ ಸಹ ಅದು OTP ಮೂಲಕ ಹೋಗ್ತಾ ಇರುತ್ತೆ. ಪ್ರತಿಯೊಂದು ಕಾರ್ಯಾದೇಶ ಕೊಟ್ಟಾಗಲಿ ಸಹಾಯಧನ ಅವರಿಗೆ ಕಾರ್ಯಾದೇಶ ಮಂಜೂರಾತಿ ನೀಡಿದಾಗಲಿ ಇಷ್ಟು ಮೊತ್ತ ನಿಮಗೆ ಮಂಜೂರಾತಿ ನೀಡಿದೆ ಅಂತೇಳಿ ಏನು ರೈತರುಗಳು ಫೋನ್ ಕೊಟ್ಟಿರ್ತಾರೆ ಮೊಬೈಲ್ ನಂಬರ್ ಅವ್ರಿಗೆ ಸಹ ನೇರವಾಗಿ ಹೋಗುವಂಥ SMS ವ್ಯವಸ್ಥೆ ಸಹ ನಮ್ಮ ಇಲಾಖೆಯಲ್ಲಿ. ಇದಾಗಿಯೂ ಸಹ ಇನ್ನೂ ಏನಾದರೂ ರೈತರಲ್ಲಿ ಏನಾದರೂ ಕುಂದುಕೊರತೆ ಏನಾದರೂ ಕಂಡು ಬಂದಲ್ಲಿ ಇಲಾಖೆ ಅಧಿಕಾರಿಗಳನ್ನಾಗಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಸಂಬಂಧಪಟ್ಟ ಹೋಬಳಿಯಲ್ಲಿರ್ತಾರೆ ಮತ್ತು ನನಗಾಗಲಿ ಭೇಟಿ ಮಾಡಿದರೆ ನಮಗೆ ಸಂಪೂರ್ಣವಾದ ಏನು ಹೇಳೋದಕ್ಕೆ ನಾನು ಇಚ್ಛೆ. ಸರ್, ಈಗ ಕೆಲವರು ಪತ್ರಿಕೆಯಲ್ಲಿ ವರದಿ ಇದು ಸರ್ಕಾರದಿಂದ ನೇರವಾಗಿ ರೈತರಿಗೆ ಅಮೌಂಟ್ ಬರುತ್ತಾ ಇಲ್ಲಾಂದ್ರೆ ಫ್ಯಾಕ್ಟ್ರಿಗೆ ಬರುತ್ತಾ ಸರ್? ಇಲ್ಲ, ಸರ್ಕಾರದಲ್ಲಿ ಏನಾಗುತ್ತೆ, ರೈತರುಗಳು ಏನು ಎಸ್ಟಿಮೇಟ್ ಏನು ಬಂದಿರುತ್ತೆ ಕಾರ್ಯಾದೇಶದಲ್ಲಿ ಅಂದಾಜು ಮೊತ್ತ ಅಂತ ಇರುತ್ತೆ, ಎಷ್ಟು ಅಳವಡಿಸಿರುತ್ತೆ ಹನಿ ನೀರಾವರಿ ಅಳವಡಿಸಿರುತ್ತೆ ಎಷ್ಟು ಮೊತ್ತ ಆಗುತ್ತೆ. ಆ ಪೂರ್ಣ ಪ್ರಮಾಣದ ಮೊತ್ತವನ್ನು ಏನಾದರೂ ರೈತರು ಕಂಪ್ನಿಗೆ ಕೊಟ್ಟು ಅವರೇ ಅಳವಡಿಸ್ಕೊಂಡ್ರೆ ಸಬ್ಸಿಡಿ ಬಂದಾಗ ಕಂಪ್ನಿಯವ್ರಿಗೆ ರೈತರಿಗೆ ಕೊಡ್ತೀವಿ. ಆದರೆ ಸಬ್ಸಿಡಿ ಅಮೌಂಟ್ ಬಿಟ್ಟು ರೈತರ ಪಾಲು ಮಾತ್ರ ಅವರು ಕಂಪ್ನಿಯವರಿಗೆ ಕೊಟ್ಟಿದ್ರೆ ಸಹಾಯಧನ ಬಂದಾಗ ರೈತರ ಒಂದು ಅಗ್ರಿಮೆಂಟ್ ತಗೊಂಡು ಕಂಪ್ನಿಯವರಿಗೆ ಕೊಡ್ತಾರೆ. ಈಗ ರೈತರಿಗೆ ಮೆಟೀರಿಯಲ್ ಯಾವ ಥರ ಇಶ್ಯೂ ಆಗುತ್ತೆ ಸರ್? ಎಸ್ಟಿಮೇಟಲ್ಲಿ ಪ್ರತಿಯೊಂದು ವಿಷಯನೂ ಇರುತ್ತೆ. ವ್ಯಾಕಲ್ಸ್ ಎಷ್ಟಿರುತ್ತೆ, ಮತ್ತು ಪೈಪ್ಲೈನ್ ಎಷ್ಟು ಹೋಗಿರುತ್ತೆ, ಫಿಲ್ಟರು, ವೆಂಚೂರ್ ಅಸೆಂಬ್ಲಿ ಎಷ್ಟೆಷ್ಟು ಇರುತ್ತೆ ಎಲ್ಲ ಅದರಲ್ಲಿ ಮೆನ್ಷನ್ ಮಾಡಿರುತ್ತೆ. ರೈತರುಗಳು ತಗೋಬೇಕಾದ್ರೆ ಆ ಮೆನ್ಷನ್ ಮಾಡಿರೋ ಪ್ರಕಾರ ಬಿಲ್ಲಲ್ಲಿ ಇದೆಯಾ ಅಥವಾ ಅದು ಮೆಟೀರಿಯಲ್ ನಮ್ಮ
ಅಳವಡಿಸಿದ್ದಾರೆ ಅಂತ ನೋಡ್ಕೊಂಡು ಅದು ನೋಡ್ಕೊಂಡು ಅವರಿಗೂ ಇರುತ್ತೆ, ಪಾರದರ್ಶಕತೆ ಇದೆ. ಈಗ ರೈತರ ಖಾತೆಗೆ ರೈತರ ಮೊಬೈಲ್ ಸಂಖ್ಯೆಗೆ ಇದು ಏನೋ OTP ಹೋಗುತ್ತೆ, ಇಲ್ಲಾಂದ್ರೆ ಅದು ಹೋಗುತ್ತೆ ಅಂತ ಹೇಳಿದಾರಲ್ವಾ? ಹೌದು. ಕಂಪ್ನಿ ಕಡೆಯಿಂದ ಹೋಗುತ್ತೆ ಇಲ್ಲ ಸರ್ಕಾರದ ಕಡೆಯಿಂದ ಹೋಗುತ್ತೆ? ನೇರವಾಗಿ ಸರ್ಕಾರದಿಂದ ಹಸಿರು ಆ್ಯಪ್ ಅಂತ ಒಂದು ನಮ್ಮಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ ತೋಟಗಾರಿಕೆ ಇಲಾಖೆಯಿಂದ. ಅಲ್ಲಿಂದ ನೇರವಾಗಿ ಅದು ರೈತರು ಏನು ನಾವು ನಂಬರ್ ಕೊಟ್ಟಿರ್ತಾರೆ, FID ಏನು ಅವರು ನಂಬರ್ನ ಫೀಡ್ ಮಾಡಿರ್ತಾರೆ ಅದೇ ನಂಬರಿಗೆ ಹೋಗುತ್ತೆ. ಮಂಜೂರಾತಿ ಬಂದಾಗೂ ಹೋಗುತ್ತೆ, ಕಾರ್ಯಾದೇಶ ಬಂದಾಗೂ ನಿಮಗೆ ಕಾರ್ಯಾದೇಶ ನೀಡಲಾಗಿದೆ ಅಂತ ಹೋಗುತ್ತೆ. ಮಂಜೂರಾತಿ ಬಂದಾಗೂ ಸಹ ನಿಮ್ಗೆ ಇಷ್ಟು ಅಮೌಂಟ್, ಇಷ್ಟು ದುಡ್ಡು ನಿಮಗೆ ಮಂಜೂರಾತಿ ನೀಡಲಾಗಿದೆ ಅಂತ ಸಹ ಅವರಿಗೆ ನೇರವಾಗಿ ಪದೇ ಪದೇ ಇದರ ಆರೋಪ ಮಾಡ್ತಾರಲ್ಲ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಏನಾಗಿದೆ, ಇಲ್ಲಿ ಸುಮಾರು 4300 ಅರ್ಜಿಗಳು ಬಂದಿರೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇದೆ. ನಾವು ಸಹ ಸರ್ಕಾರ ಕೇಳ್ಕೊಂಡಿದ್ದೀವಿ, ಹೀಗಾಗಿ ಸ್ವಲ್ಪ ಏನಾದರೂ ರೈತರು ಸ್ವಲ್ಪ ಈಗ ಎಷ್ಟು ಈ ವರ್ಷ ಎಷ್ಟು ಕೊಟ್ಟಿದ್ದೀರಾ ಸರ್? ನಾನು 589 ಕಾರ್ಯಾದೇಶ ನೀಡಿದ್ದೀವಿ. ಸುಮಾರು ಮತ್ತೆ 125 ಜನ ಸ್ಥಳ ಪರಿಶೀಲನೆ, ಗುಣಮಟ್ಟ ಸರಿಯಿಲ್ಲ, ನೀರಿಲ್ಲ ಇಂಥವೆಲ್ಲ ನಾವು ವಿವಿಧ ಹಂತಗಳಲ್ಲಿ ಅರ್ಜಿಗಳನ್ನು ಸಹ ತಿರಸ್ಕರಿಸಬೇಕು. ಸರ್, ಈಗ ಸ್ಥಳ ಪರಿಶೀಲನೆಗೆ ಯಾವ ಅಧಿಕಾರಿ ಹೋಗ್ತಾರೆ ಸರ್? ಯಾವ ಪರಿಶೀಲನೆಗೆ 100% ನಮ್ಮ ಸಹಾಯಕ ತೋಟಗಾರಿಕೆ ಅಧಿಕಾರಿ ಅಂತಿರ್ತಾರೆ, ಹೋಬಳಿ ಮಟ್ಟದ ಅಧಿಕಾರಿಗಳು, ಅವ್ರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಮತ್ತೆ ಒಂದು ಹಸಿರು ಆ್ಯಪ್ ಇದೆ, ಆ ಆ್ಯಪ್ ಅಲ್ಲಿ 100% ಅವರು ಫೋಟೋ ತೆಗಿಬೇಕು, ಫೋಟೋ ಸಹ ತೆಗೆದುಕೊಂಡಿರ್ತಾರೆ. ಆ್ಯಪ್ ಅಲ್ಲೇ ತೆಗಿತಾರೆ, ಅಂದ್ರೆ GPS ಲಾಗ್ ಆಗಿರ್ತದೆ ಆ್ಯಪು. ಮತ್ತೆ ರೈತರು ನಿಂತು ಫೋಟೋ ಸಹ ತೆಗೆದುಕೊಂಡಿರ್ತಾರೆ. ಮತ್ತೆ ನನಗೆ 40% ಇನ್ಸ್ಪೆಕ್ಷನ್ ಮಾಡೋದಿದೆ ರ್ಯಾಂಡಮ್ ಆಗಿ, ನಾವು ಸಹ ಮಾಡ್ತೀವಿ. ಅದ್ರ ಮೇಲೆ ನಮ್ಮ ಮೇಲಧಿಕಾರಿಗಳಿಗೂ ಇದೆ, ಅವರ ಹಂತದಲ್ಲಿ ಮೇಲಧಿಕಾರಿಗಳು ಬಂದು ನೋಡ್ಕೊಂಡು. ಸರ್, ಈಗ ಫ್ಯಾಕ್ಟ್ರಿಗಳಿಗೆ ಖಾಸಗಿ ಆಗಿ ಮತ್ತೆ ಅವರು ರೀಸೈಕ್ಲಿಂಗ್ ಮಾಡ್ತಾರೆ ಅಂತ ಒಂದು ಆರೋಪ ಇದೆ ಸರ್. ಏನಾಗಿರುತ್ತೆ, ಕೆಲವು ಕಂಪನಿಗಳು ನಮ್ಮಲ್ಲಿ ಅನುಮೋದನೆ ಪಡ್ಕೊಂಡಿರ್ತಾರೆ, ಎಂಪ್ಲಾಯ್ಮೆಂಟ್ ಲಿಸ್ಟಲ್ಲಿ ಇರುತ್ತೆ. ಬಟ್ ನಮ್ಮಲ್ಲಿ ಏನು ನಮ್ಮ ರೈತರುಗಳಿಗೆ ಅವರು ಮೆಟೀರಿಯಲ್ ಕೊಡಬೇಕು, ಅದು ಮಾತ್ರ ನಾವು ISI ಕ್ವಾಲಿಟಿ ಇರಲೇಬೇಕು ಅಂತ ಇನ್ಸಿಸ್ಟ್ ಮಾಡ್ತೀವಿ. ಮತ್ತು ಕ್ವಾಲಿಟಿ ಕಂಟ್ರೋಲ್ಗೆ ಎಲ್ಲ ನೋಡ್ತೀವಿ. ಅದು ಹೊರತುಪಡಿಸಿ ಸಹ ರೈತರುಗಳು non-ISI ಮತ್ತು ಟೇಪ್ ಪೈಪ್ಗಳೆಲ್ಲ ತಗೊಂಡೋಗಿ ಅಳವಡಿಸ್ಕೊಳ್ಳೋದು ಇದೆ. ಅಂಥ ರೈತರುಗಳು ಅವ್ರು ಮಾಡ್ಕೊಂಡು ಅವ್ರಿಗೆ ಹೇಳ್ತಾರೆ, ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ. ಬಟ್ ನಮ್ಮಲ್ಲಿ ನಮಗೆ ಸಲ್ಲಿಕೆಯಾದ ಅರ್ಜಿ ಏನು ನಾವು ಇನ್ವಾಯ್ಸ್ ಕೊಟ್ಟಿರ್ತಾರೆ ರೈತರಿಗೆ, ಅದ್ರ ಪ್ರಕಾರ ಮೆಟೀರಿಯಲ್ ಇರಬೇಕು ಮತ್ತು ಅದ್ರ ಪ್ರಕಾರ 100% ISI ಇರಬೇಕು ಅನ್ನೋದು ನಾವು ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊಡಗು ಜಿಲ್ಲೆ ಪಾಲಿಬೆಟ್ಟ ರಸ್ತೆಯಲ್ಲಿರುವ ಸುಭೀಶ್ ಅವರಿಗೆ ಸೇರಿದ ಮನೆಯಲ್ಲಿ ತಡರಾತ್ರಿ ಏಕಾಏಕಿ ರೆಫ್ರಿಜರೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಭಾರೀ ಅನಾಹುತ ತಪ್ಪಿದೆ. ಪಾವಗಡ ಪಟ್ಟಣದ ತೋಟಗಾರಿಕೆ ಇಲಾಖೆಯ ಕಚೇರಿಯಲ್ಲಿ ಗೋಷ್ಠಿ ನಡೆಸಿ ನನ್ನ ಅವಧಿಯಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳು ನಡೆದಿಲ್ಲ ಎಂದು ಸ್ಪಷ್ಟನೆ ನೀಡಲಾಯಿತು. ಶಿವಮೊಗ್ಗ ಜಿಲ್ಲೆ ಸಾಗರದ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎನ್.